ಅಧ್ಯಕ್ಷರೇ, ಗೌರವಾನ್ವಿತ ನಮ್ಮ ಹೋಮ್ ಮಿನಿಸ್ಟ್ರು ನಮ್ಮ ಪೊಲೀಸ್ ಅವರು ಏನು ಬರ್ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ಕರೆಕ್ಟಾಗಿ ಅವ್ರಿಗೇನು ಬೇಕೋ ಅದನ್ನ ಹೇಳಿದ್ದಾರೆ ಅಂತ ಅನಿಸ್ತದೆ ನನಗೆ. ತಾವು ಜೋಶಾಗಿ ಮಾತಾಡಿದ್ರಿ. ಯಾರೇ ಆದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂದೋರ್ಗೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಅವ್ರನ್ನ ಬಲಿ ಹಾಕ್ತೀನಿ ಅನ್ನೋ ಮಾತನ್ನ ತಾವು ಹೇಳಿದ್ದೀರ. ಸನ್ಮಾನ್ಯ ಗೃಹ ಸಚಿವರೇ, ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಹೇಳ್ಬಿಡಿ. ತಾವ್ ಹೇಳಿದ್ದೀರಾ ಅಂತ ಹೇಳಿದ್ದೀನಿ. ಸರಿ, ತಾವ್ ಹೇಳಿದ್ದೀರಾ ಅಂತ ಹೇಳಿದ್ದೀನಿ. ನಿಮ್ ಬಗ್ಗೆ ಗೌರವ ಇದೆ ಅಂತಾನು ಹೇಳಿದ್ದೀನಿ ನಾನು. ಹೇಳಿದ್ದೀರಾ? ಯಾವಾಗ ಹೇಳಿದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಆಗಲ್ಲ, ನನಗೆ ಆಗದೇ ಇಲ್ಲ, ನಾನು ಬಿಡದೇ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರಿ. ಓಕೆ, ನೀವೇ ಆ ನಾಸೀರ್ ಹುಸೇನ್ ಅವರು ಗೆದ್ರು. ಅವ್ರು ಯಾರ್ಯಾರು ಕರ್ಕೊಂಬಂದಿದ್ರು, ನೀವು ಪಟ್ಟಿ ಕೊಡ್ಲಿಲ್ಲ, ಆಮೇಲೆ ಕೊಡಿಬೇಕಾದ್ ಪರವಾಗಿಲ್ಲ ಪಟ್ಟಿ. ಅವರು ಆ ಘೋಷಣೆ ಕೂಗಿದ್ಮೇಲೆ ಪತ್ರಕರ್ತರು ಕೇಳಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದಾರಲ್ಲಪ್ಪ, ನಿಮ್ ರಿಯಾಕ್ಷನ್ ಏನು ಅಂತ. ಏನ್ ಹೇಳಿದ್ರು? ನೀವೇನ್ ಹೇಳಿದ್ರಿ ಅವರಿಗೆ? ಯಾವುದೇ ಕಾರಣಕ್ಕೆ ಬಿಡಲ್ಲ, ಇನ್ನು ಮುಂದೆ ಹೆಜ್ಜೆ ಹೋಗ್ಬೇಕಾಯ್ತು, ಗುಂಡಾಕ್ತೀನಿ ಅಂತ ಹೇಳ್ಬೇಕಾಯ್ತು, ಹೇಳಿಲ್ಲ. ನೀವೇನ್ ಹೇಳ್ಬೇಕಾಯ್ತು? ಅವ್ರೇನ್ ಹೇಳ್ಬೇಕಾಯ್ತು? ಅವನ ಹಂಗೆ ಹೇಳ್ತಾನೋ ಅವನು ಇವಾಗ ಇಮಿಡಿಯೇಟ್ ಆಗಿ ಇಲ್ಲೇ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ, ಶಿಕ್ಷೆ ಆಗುತ್ತೆ, ಗುಂಡಾರಿಸ್ತೀನಿ ಅಂತ ಹೇಳ್ಬೇಕಂತೆ. ಅಂತ ಪತ್ರಕರ್ತನೇನಾದ್ರು ಗೆಟ್ ಔಟ್ ಅಂದ್ರು. ನೀವು ಹಾಕಿದ್ದು ಓಟು, ನೀವೇ ಅವ್ರನ್ನ ನಾಮಿನೇಟ್ ಮಾಡಿದ್ದು, ನೀವು ಓಟ್ ಹಾಕಿದ್ದು, ಎಲ್ಲರೂ ಪ್ರಾಶಸ್ತ್ಯ ಮತ ಓಟ್ ಹಾಕಿದ್ದೀರಾ ಅಂತವ್ರು ಟಿಕೆಟ್ ಕೊಟ್ಟಿದ್ದೀರಲ್ಲ, ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ? ನಿಮ್ ಬಾಯಲ್ಲಿ ಬಂದಿದ್ ಮಾತು, ನಿಮ್ ಬಾಯಲ್ಲಿ ಬಂದಿದ್ದು ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ? ಅದನ್ನ ನಮ್ಮ ಪ್ರಶ್ನೆ ಕೇಳ್ತಾ ಇರೋದು ನಾವು. ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಟ್ಟಿದ್ರೆ ನಾವು ಇವತ್ತು ಈ ಸದನದಲ್ಲಿ ಇಷ್ಟು ಚರ್ಚೆ ಆಗುವಂತ ಅವಶ್ಯಕತೆನೂ ಇರಲಿಲ್ಲ, ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ, ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅವರು ದೌರ್ಜನ್ಯ ಮಾಡಿದ್ದಾರೆ ಪತ್ರಕರ್ತರ ಮೇಲೆ. ಗೆಟ್ ಔಟ್, ತಳ್ಳ್ರಿ ಅವ್ರನ್ನ ಆಚೆ ಅಂತ ಹೇಳಿದ್ದಾರೆ. ಬಿರಿ ಇಲ್ಲೇ ಅಲ್ಲ, ಅವರು ಪಾರ್ಕಿಂಗ್ ಲಾಂಜಲ್ಲೂ ಹೇಳಿರೋದು ನನ್ನ ಹತ್ರ ವಿಡಿಯೋ ಕೊಟ್ಟಿದ್ದಾರೆ. ಒಂದೇ ಕಡೆ ಘೋಷಣೆ ಕೂಗಿಲ್ಲ. ತಾವು ಇಷ್ಟೆಲ್ಲ ಮಾತಾಡಿದಾಗ ಎಲ್ಲೂ ಕೂಡ ಆಗಿದಾರ FS ಇಷ್ಟರಲ್ಲೇ ಇದ್ದೀರಾ. ಇನ್ನು ಇಷ್ಟೆಲ್ಲ ದಾಖಲೆಗಳು ಕಣ್ಣು ಮುಂದೆ, ಎಲೆಕ್ಟ್ರಾನಿಕ್ ಯುಗದಲ್ಲಿ ನಾವೆಲ್ಲ ಇದ್ದೀರಿ. ಯಾರೋ ಒಬ್ಬರು ತಿರುಚಿ ಹಾಕ್ಬಿಡ್ತಾರೆ, ಆದ್ರೆ ಎಲ್ಲರೂ ತಿರ್ಚಾಕಲ್ಲ, ಎಲ್ಲರೂ ಮಾಧ್ಯಮ ಪೂರ್ತಿ ತಿರ್ಚಾಕಲ್ಲ. ಹಂಗೆ ನಾನು ತಿರ್ಚಾಕಿ ಹೆಂಗಿದ್ರೆ ಫಸ್ಟ್ ಕೇಸ್ ಹಾಕಿ ಅವ್ರ ಮೇಲೆ, ಬಂಧಿಸಿ ಅವ್ರನ್ನೆಲ್ಲರನ್ನು. ನಾವು ಅವ್ರ ಪರವಾಗಿ ಮಾತಾಡಿದೀರಿ, ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡಕ್ಕಾಗ್ತಾ ಇಲ್ಲ? ನಿಮ್ ಕೈಲಿ ತಪ್ಪು ಮಾಡಿದಾರಲ್ಲ ಮಾಧ್ಯಮದವರು, ಕೆಲವರು ಮಾಧ್ಯಮ ಹಿಂಗೆ ಹೇಳಿದ್ದಾರೆ, ಹಂಗೆ ವಿರುದ್ಧ ನಿಮ್ಮ ಸರ್ಕಾರದ ವಿರುದ್ಧ ಯಾರು ಹೇಳಿದಾರೋ ಅವನ್ನೆಲ್ಲ ಬಂಧಿಸ್ಬಿಡಿ. ನಾವು ಹೇಳಿದಿರಿ, ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಅಂದ್ರೆ ನಿಮ್ಮ ಅಭ್ಯರ್ಥಿ ಏನಪ್ಪ, ನಿಮ್ಮ ಅಭ್ಯರ್ಥಿ ಯಾಕೆ ಅವ್ರ ಪರವಾಗಿ ನಿಂತುಕೊಂಡ್ರು? ಅಲ್ಲ, ಈಗ ಮೌನಂ ಅಂದ್ರೆ ಏನು? ಸಮ್ಮತಿ ಲಕ್ಷಣಂ ಅಂತ. ಅವ್ರ ಬಗ್ಗೆ ಮೌನ ಆಗಿದ್ರು ಪರವಾಗಿಲ್ಲ, ಅವ್ರು ರಿಯಾಕ್ಷನ್ ಮಾಡಿದ್ರು ಮೌನ ಇದಾರೆ ಅಂತ ಬರಲ್ಲ. ಅವ್ರ ಬಗ್ಗೆ ಮಾಧ್ಯಮದವ್ರನ್ನ ನೀವು ಗೆಟ್ ಔಟ್ ಅಂತ ಹೇಳಿದಾರಲ್ಲ, ಹೋಗ್ರಿ, ನೀವ್ಯಾರ್ರಿ ಕೇಳಕ್ಕೆ ಏನೋ ಪ್ರಶ್ನೆ ಮಾಡಿದಾರಲ್ಲ, ಇನ್ನೂ ಏನ್ ಡೌಟ್ ಬೇಕು? ನೀವು ಇನ್ನೂ ಒಪ್ಕೊಂಡೇ ಇಲ್ಲಲ್ಲ, ಆಗಿದೆ ಇನ್ಸಿಡೆಂಟು, ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲಲ್ಲ. ನಾನು ಅಧ್ಯಕ್ಷರಿಗೆ ಹೇಳಿದೆ, ನಾನು ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಅವನ್ಯಾಕೆ ಬಾಯಿ ಮುಚ್ಚುತ್ತಾನೆ? ಹಂಗಾರೆ ತಪ್ಪು, ಅವ್ರು ಆಡಿಲ್ಲ ಅಂತ ಇಟ್ಕೊಳ್ಳಿ. ಈಗ ಎಲ್ಲಾ ಕಡೆನೂ ಘೋಷಣೆಗಳು ಕೂಗಿದ್ದಾರೆ, ಒಂದೇ ಕಡೆ ಘೋಷಣೆ ಕೂಡ 4 ಅಭ್ಯರ್ಥಿಗಳು ಗೆದ್ದಿದ್ದಾರೆ, 4 ಕಡೆನೂ ಘೋಷಣೆ ಕೂಗಿದ್ದಾರೆ. ಆ 3 ಕಡೆ ಯಾಕೆ ಇಶ್ಯೂ ಆಗಿಲ್ಲ? ಇದು ಆಗ್ಬೇಕಾದ್ರೆ ಎಲ್ಲ ಕಡೆ ಆಗ್ಬೇಕಾಯ್ತಲ್ಲ. ಆ 3 ಕಡೆ ಏನು ಇಶ್ಯೂ ಆಗಿಲ್ಲ, ಇಲ್ಲಿ ಮಾತ್ರ ಯಾಕೆ ಇಶ್ಯೂ ಆಯ್ತು? ಅವ್ರು ಯಾಕೆ ಮಾಧ್ಯಮ ಇವರು ಕಾಂಗ್ರೆಸ್ ಇನ್ನೊಬ್ಬ ಕಾರ್ಯಕರ್ತ ಅವ್ರು ಬಾಯಿ ಯಾಕೆ ಮುಚ್ತಾವ್ರೆ? ನನ್ನ ಹತ್ರ ಇದೆ, ಕ್ಲಿಪ್ಪಿಂಗ್ ಕಳಿಸ್ತೀನಿ ನಾನು. ಯಾಕೆ ಮುಚ್ತಾರೆ? ಆಗಿಲ್ಲ ಅಂದ್ರೆ ಯಾಕೆ? ಅವನು ತಪ್ಪು ಹೇಳಿದ್ದಾನೆ, ಅವ್ರು ಮುಚ್ಚಿದ ಬಾಯಿ ಆಗ್ತಾನೆ. ಹೌದು,
ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಹೊರ್ಟೋಗಿರ್ತಾರೆ ಪಾಕಿಸ್ತಾನಕ್ಕೆ ಅವರು. ನೀವು ತನಿಖೆ ಮಾಡಿ ಅಷ್ಟು FSLI ರಿಪೋರ್ಟ್ ಈ ಕಣ್ಣಿಗೆ ಅದೆಲ್ಲ ಅಂಗೈ ಉಣ್ಣಿಗೆ ಅದೇನೋ ಬೇಕು ಅಂತ ಹೇಳ್ತಾರಲ್ಲ ಆ ತರ. ಅಂದ್ರೆ ನನ್ಗೆ ಅನಿಸ್ತೈತೆ ಇವ್ರು ಹೆಂಗ್ ಬಂದ್ರು ಹೆಂಗ್ ಹೋದ್ರು, ಯಾರ ಬೆಂಬಲದಿಂದ ಬಂದ್ರು ಯಾರ ಬೆಂಬಲದಿಂದ ಹೋದ್ರು ಅದನ್ನು ಆಗಿಲ್ಲಲ್ಲ. ಇಷ್ಟಾದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವೆಲ್ಲ ಹೇಳಿದ್ರಿ ನಾವೆಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹಾಗೆ ಹೀಗೆ ಏನೋ ಹೇಳಿದ್ದೀರ. ನಾನು ಅಲ್ಲಂತ ಎಲ್ಲ ಹೇಳಿದ್ದೀರ. ಘಟನೆ ಆಗಿ ಇಷ್ಟೊತ್ತಾದ್ರೂ ಕೂಡ ಒಬ್ಬರನ್ನ ಪೊಲೀಸರು ವಿಚಾರಣೆಗೂ ಕರೆದಿಲ್ಲ. ಇನ್ನೆಷ್ಟು ಒತ್ತಡ ಇರಬೇಕು, ಯಾರು ಒತ್ತಡ ಇರಬೇಕು? ಸರ್ಕಾರ ಒಂಥರ ಅಸಹಾಯಕರ ರೀತಿ ನಿಂತಿದೆ ಅಂತ ನನ್ಗನ್ಸ್ತಾ ಐತೆ. ಎಲ್ಲ ನೋಡ್ತಾ ಇದ್ರೆ ಅಸಹಾಯಕರ ತರ, ಏನು ಮಾಡಕ್ಕಾಗಲ್ಲ, ಏನೋ ಮಾಡಿದ್ರೆ ನಮ್ಗೇನೋ ಸಮಸ್ಯೆ ಆಗ್ಬಿಡುತ್ತೆ, ತೊಂದರೆ ಆಗುತ್ತೆ, ಆಯ್ತು ಭಯದಿಂದ ಏನೋ ನಿಂತಿರೋ ತರ ಕಾಣಿಸ್ತಾ ಇತ್ತು. ತಾವು ಹೇಳಿದ್ರಿ ವಿದೇಶದಿಂದ ಎಲ್ಲ ಫೋನ್ ಬಂದಿದೆ ಅಂತ. ಅಂದ್ರೆ ಎಷ್ಟು ವಿಚಾರ, ಎಷ್ಟು ಇದರಲ್ಲಿ ರಾಜ್ಯದ ಪ್ರೀತಿಸುವಂತ ಜನ, ರಾಜ್ಯವನ್ನ ಗೌರವಿಸುವ ಜನ ಎಷ್ಟು ಆಕ್ಟಿವ್ ಆಗಿ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಬೇಕು. ಈ ವಿಧಾನಸೌಧ ಏನು ಯಾರಪ್ಪನ ದುಡ್ಡು ಅಲ್ಲ, 7 ಕೋಟಿ ಜನರ ಕಟ್ಟಿರೋ ಅಂತ ಅವರ ದುಡಿಮೆಯ ಫಲವಾಗಿ ಆ ಟ್ಯಾಕ್ಸ್ ಅಲ್ಲಿ ಕಟ್ಟಿರೋ ಅಂತ ದೇಗುಲ ಇದು. ಇಲ್ಲಿ ಅವನು ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದ್ರೆ ನಾಳೆ ಇನ್ನೇನ್ ಗತಿ? ಪಾಕಿಸ್ತಾನ ಬಾವುಟ ವಿಧಾನಸೌಧ ಮೇಲೆ ಆರಿಸ್ಬಿಟ್ರೆ ಏನ್ ಮಾಡ್ತೀರಾ? ಅವಾಗೂ ಅವನು ಹಂಗೆ ಓಡೋಡ್ಬೇಕಾ? ಹಂಗೆ ಓಡೋಡ್ಬೇಕಾ? ಅವಾಗೂ FSLI, ಅವಾಗೂ ಅವನ್ನ ಪರೀಕ್ಷೆ ಮಾಡ್ತೀರಿ. ಮಾಧ್ಯಮದ ಸುಳ್ಳು, ಒಂದು ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ, ಒಂದು ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ ಅಂತ ಹೇಳ್ತೀರಾ ನೀವು? ಅದಕ್ಕಿಂತ ಎವಿಡೆನ್ಸ್ ಏನ್ ಬೇಕಾಗಿದೆ ಇವತ್ತು? ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ಕೂಡ ಇನ್ನು ಯಾರನ್ನ ಕಾಪಾಡೋಗೋಸ್ಕರ ನೀವು ಸರ್ಕಾರ ಮೌನವಾಗಿ ಕೂತಿದ್ದೀರಾ? ನೀವು ಇಡೀ ಸರ್ಕಾರ ನನಗೆ ಹೇಳೋದು, ಈ ಇನ್ಸಿಡೆಂಟ್ ಹೇಳಿದ್ರಿ ನೀವು, ಫಾರಿನಿಂದ ಬಂದಿದೆ, ಅಮೆರಿಕ ಎಲ್ಲ, ಅವರೆಲ್ಲ ಕಡೆಯಿಂದ ಬಂದಿದೆ. ನಿಮ್ಗೆ ಯಾರು ಬಂದು ಈ ತರ ಘಟನೆ ಆಯ್ತು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿಬೇಕು, ವಿಧಾನಸೌಧದಲ್ಲಿ ಚೆಕ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ನಿಮ್ ಸರ್ಕಾರಕ್ಕೆ? ಯಾರು ಮಂತ್ರಿಗಳು ಬರ್ಬೇಕಾಯ್ತಲ್ಲ. ಈ ತರ ದೇಶ ದ್ರೋಹದ ಘಟನೆ ನಡೆದಾಗ ಒಂದ್ 5-6 ಜನ ಮಂತ್ರಿಗಳು ಬಂದು ನಿಂತು ಸಭೆ ಮಾಡ್ಬೇಕಾಯ್ತು, ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾಯ್ತು. ಯಾರು ಎತ್ತಿದ್ದೀರಾ? ಯಾರು ಬರ್ಲಿಲ್ಲ. ಅಂದ್ರೆ ಅರ್ಥ ಏನು? ನಮ್ಮ ಸದಸ್ಯರು ಹೇಳಿದ್ರು ನಿಮ್ದು ಬೆಂಬಲ ಆಯ್ತು. ನಾನೇನು ಹೇಳಕ್ ಹೋಗಲ್ಲ. ಅಂದ್ರೆ ಯಾಕೆ ತಡಿತಾ ಇದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಯಾಕೆ ತಡಿತಾ ಇದ್ದೀರಾ? ಯಾರು ಒತ್ತಡ ಇದೆ? ಒಂದ್ ಸಭೆನೂ ಮಾಡಿಲ್ಲಲ್ಲ ನೀವು. ಇಷ್ಟು ದೊಡ್ಡದು ಕೇಸು ಅಂತ ನೀವೇ ಹೇಳ್ತಾ ಇದ್ದೀರಾ. ಗಾಂಭೀರ್ಯ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಸ್ಪೀಕರ್ ಅವ್ರಿಗೆ ನಾನು ಗೌರವ ಕೊಡ್ತೀನಿ. ಸ್ಪೀಕರ್ ಅವ್ರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ. ಸ್ಪೀಕರ್ ಅವ್ರಿಗೆ ಗೌರವ ಕೊಡ್ತೀನಿ. ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗೂ ಕೂಡ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನ್ಗೆ ಗೊತ್ತಿದೆ. ಈ ತರದ ದೇಶದ್ರೋಹ ಮಾಡ್ತಕ್ಕಂಥ KFD ಇರ್ಬೋದು, PFI ಇರ್ಬೋದು, ಮಾಡಬಾರ್ದು, ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ. ನೀವು ತಿಳ್ಕೊಂಡಿರ್ಬೋದು, ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ, ಅವ್ರು ನಮಗೆ ಓಟ್ ಹಾಕ್ತಾರೆ, ನಮಗೆ ಗೆಲ್ಸ್ತಾರೆ. ಯತ್ನಾಳ್ ಹೇಳಿದ್ರು JDS ಆಗ್ತಾ ಇದ್ರು ಬಿಟ್ಬಿಡು ಅಂತ. ನೀವು ತಿಳ್ಕೊಂಡಿದ್ದೀರಾ? ಯಾಕೆ ಕೊಲೆ ಮಾಡಿದ್ರು? ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು? ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ. ಮಚ್ಚಲ್ಲಿ ಹೊಡೆದ್ರು. ಇನ್ನೊಂದು ಸಣ್ಣ ಒಂದು MM ಹೋಗಿದ್ರು, ಅವ್ರು ಉಳಿತಾ ಇರಲಿಲ್ಲ. ಹೊಡೆದವ್ರು ಯಾರು? KFD ಅವರು. ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರಿಗೆ ಮಾಡಲ್ಲ. ಅದೇ ಸ್ಥಿತಿನೇ ಕಾಂಗ್ರೆಸ್ ಅವ್ರಿಗಾದ. ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ. ಎಚ್ಚರಿಕೆ ಇರಿ. ಅತಿಯಾದಂತ ವ್ಯಾಮೋಹ ಬೇಡ, ಅತಿಯಾದಂತ ವ್ಯಾಮೋಹ ಮಾಡ. ನೀವ್ ಹೆಂಗ್ ಖಂಡನೆ ಮಾಡ್ತೀರಿ ಹಂಗೆ ಇವರು ನಾಸೀರ್ ಹುಸೇನ್ ಮಾಡಿದ್ರೆ ಇವತ್ತು ಪ್ರಶ್ನೆನೇ ಇರ್ತಾ ಇಲ್ಲ. ಅವ್ ಮಾಡ್ಲೇ ಇಲ್ಲ. ಅವರು ಇನ್ನೂವರೆಗೂ ಮಾಡ್ಲಿಲ್ಲ. ಇನ್ನು ಮಾಧ್ಯಮದ ಮೇಲೆ ರೋಪ ಆಗ್ತಾನೆ ಇದ್ದಾರೆ. ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ. ಪರಮೇಶ್ವರ್ ಅವರೇ, ನಿಮ್ ದೇಶಭಕ್ತಿ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡೋದೇ ಇಲ್ಲ. ನೀವು ಮಾಡೋದೇ ಇಲ್ಲ, ಯಾವತ್ತೂ ಮಾಡೋದೇ ಇಲ್ಲ. ಆದ್ರೆ ಆ ಮನುಷ್ಯ ಇಷ್ಟೆಲ್ಲ ಘಟನೆ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತಲ್ಲ. ಯಾಕೆ ಮಾಡ್ಲಿಲ್ಲ? ಅವ್ರ ಮೇಲೆ ಸಸ್ಪೆಂಡ್ ಕ್ರಮ ತೆಗೆದುಕೊಳ್ಬೇಕಾಯ್ತಲ್ಲ. ಇಂಥ ವ್ಯಕ್ತಿಗಳು ರಾಜ್ಯಸಭಾಗೆ ಹೋದ್ರೆ ರಾಜ್ಯಸಭಾ ಗತಿ ಏನಾಗ್ತೈತೆ? ಇಂಥವ್ರನ್ನ ಹಿಂಗ್ ನಾನು ಹೇಳ್ದೆ ರಿಯಾಕ್ಷನ್ ಮಾಡ್ಬೇಕಾಯ್ತು. ಅವ್ನು ಇಮಿಡಿಯೇಟ್
ಇಮಿಡಿಯೇಟ್ ಮಾಡ್ಬೇಕಾಯ್ತು, ಯಾಕೆ ಮಾಡ್ಲಿಲ್ಲ? ನೀವು ಮಾಡ್ಲಿಲ್ವಾ ಅಧ್ಯಕ್ಷರೇ ರಿಯಾಕ್ಷನ್ ಆದಾಗ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.